ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಒಂದು ಗ್ಲೂಟಿನ್ ಫ್ರೀ ಅಂದರೆ ಗ್ಲೂಟಿನಿನ ಅಲರ್ಜಿ ಇದ್ದ ಕಾರಣ ನಾನೊಂದು ಗ್ಲೂಟಿನ್ ಫ್ರೀ ಕೇಕ್ ಮಾಡಲಿಕ್ಕೆ ಅಂತ ಹೊರಟಿದ್ದೇನೆ. ಅದರ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಅಂತ ನಾವು ನೋಡ್ಕೊಂಡು ಬರೋಣ. ಕೇಕ್ ಮಾಡಲಿಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ನಾನು ಏನೆಲ್ಲ ಯೂಸ್ ಮಾಡಿದ್ದೇನೆ ಅಂದರೆ 3/4 ಕಪ್ಪಷ್ಟು ನಾನು ಗ್ಲೂಟಿನ್ ಫ್ರೀ ಫ್ಲೋರ್ ಯೂಸ್ ಮಾಡಿದ್ದೇನೆ. ಮತ್ತು ಡೆಸಿಕೇಟೆಡ್ ಕೋಕೋನಟ್ ಫ್ಲೋರು ಒಂದು ಅರ್ಧ ಕಪ್ಪಷ್ಟು, ಮತ್ತು ಅರ್ಧ ಕಪ್ಪಷ್ಟು ನಾನು ಆಲ್ಮಂಡ್ ಫ್ಲೋರು, ಈ 3 ಫ್ಲೋರನ್ನು ನಾನು ಬಳಸಿ ಇವತ್ತು ಕೇಕ್ ಮಾಡ್ತಿದ್ದೇನೆ. ಶುಗರ್ನ ಬದಲಿಗೆ ನಾನು ಸ್ಟೀವಿ ಅಂತ ಬರ್ತದೆ ನ್ಯಾಚುರಲ್ ಸ್ವೀಟ್ನರ್, ಅದನ್ನು ಯೂಸ್ ಮಾಡ್ತಿದ್ದೇನೆ. ಒಂದು 4 ಪ್ಯಾಕೆಟ್ ಅಷ್ಟು ನಾನು ಈ ಸ್ವೀಟ್ನರನ್ನು ಯೂಸ್ ಮಾಡ್ತೇನೆ. ಮತ್ತು ಫ್ಲೇವರಿಗೆ ನಾನು ವೆನಿಲಾ ಎಕ್ಸ್ಟ್ರಾಕ್ಟನ್ನು ಯೂಸ್ ಮಾಡ್ತೇನೆ. ಮತ್ತು ಅದು ಫಫ್ ಬರಲಿಕ್ಕೋಸ್ಕರ ನಮಗೆ ಮೇಯ್ನ್ ಬೇಕಾದಂಥ ಇಂಗ್ರೀಡಿಯೆಂಟ್ಗಳು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಸೋಡಿಯಂ ಬೈಕಾರ್ಬನೇಟ್ ಅಂತ, ಇದನ್ನು ಅಂದಾಜಿನ ಪ್ರಮಾಣದಷ್ಟು ಹಾಕಿ ನಾನು ಯೂಸ್ ಮಾಡ್ತೇನೆ. ಮತ್ತು ಅದರ ಒಳ್ಳೆ ಫ್ಲೇವರಿಗೋಸ್ಕರ ನಾನು 2 ರೈಪನ್ ಬನಾನವನ್ನು ಯೂಸ್ ಮಾಡ್ತೇನೆ. ಅದನ್ನು ಮಿಕ್ಸರಲ್ಲಿ ಬ್ಲೆಂಡ್ ಮಾಡಿ ನಾನು ಮತ್ತೆ ಪೇಸ್ಟ್ ಮಾಡಿ ಯೂಸ್ ಮಾಡ್ತೇನೆ. ಮತ್ತು ಇನ್ನೊಂದು ಮೇಯ್ನ್ ಅಂದರೆ ಅದಕ್ಕೆ ಬೇಕಾದಂಥ ಬಟರನ್ನು ನಾನು ಕಟ್ ಮಾಡಿ ಇಟ್ಟಿದ್ದೇನೆ. ಇದೆಲ್ಲ ಮಿಕ್ಸ್ ಮಾಡಿ ಇವತ್ತಿನ ಕೇಕನ್ನು ನಾನು ಮಾಡಲಿಕ್ಕೆ ಯೂಸ್ ಮಾಡುವಂಥ ಎಲ್ಲ ಇಂಗ್ರೀಡಿಯೆಂಟ್ಗಳು. ಮತ್ತು ಅದನ್ನು ವಿಸ್ಕ್ ಮಾಡಲಿಕ್ಕೆ ನಾನು ಬೌಲಲ್ಲಿ ಒಂದು ವಿಸ್ಕರ್ ಸಹ ಇಟ್ಟಿದ್ದೇನೆ. ಸೊ ಮೊದಲಿಗೆ ನಾವು ಬನಾನವನ್ನು ಸ್ಮ್ಯಾಶ್ ಮಾಡಿ ಬರೋಣ ಮಿಕ್ಸರಲ್ಲಿ. ಇವಾಗ ನಾನು ಬನಾನವನ್ನು ಮಿಕ್ಸರಲ್ಲಿ ಹಾಕಿದ್ದನ್ನು ಬ್ಲೆಂಡ್ ಮಾಡಿ ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಮತ್ತು ಬಟರನ್ನು ಸಹ ಕಟ್ ಮಾಡಿಟ್ಟಂಥ ಬಟರನ್ನು ಸಹ ಮಿಕ್ಸರಿಗೆ ಹಾಕಿ ಬ್ಲೆಂಡ್ ಮಾಡಿ ಅದನ್ನು ಸಹ ಸ್ವಲ್ಪ ಸ್ಮ್ಯಾಶ್ ಮಾಡಿಟ್ಟಿದ್ದೇನೆ. ಅದನ್ನು ಸಹ ಇವಾಗ ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಸೊ ನಾನು ಬಾಳೆಹಣ್ಣು ಮತ್ತು ಬಟರನ್ನು ಮಿಕ್ಸ್ ಮಾಡಿದ್ದೇನೆ ಬೌಲಿಗೆ. ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ ನಾನು ಹೇಳಲಿಕ್ಕೆ ಮರೆತು ಹೋಗಿತ್ತು. ನಾನು ಒಂದು ಎಗ್ಗನ್ನು ಹಾಕಿದ್ದೇನೆ. ಇದೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಷ್ಟು ಅದಕ್ಕೆ ನಾನು ಶುಗರ್ ಫ್ಲೇವರ್ ಅಂದರೆ ನಾನು ಸ್ಟೀವಿಯಾ ಆ್ಯಡ್ ಮಾಡ್ತಿದ್ದೇನೆ. 4 ಪ್ಯಾಕೆಟ್ ಅಷ್ಟು ಸ್ಟೀವಿಯಾ ಪೌಡರನ್ನು ಆ್ಯಡ್ ಮಾಡ್ತೇನೆ. 1 ಚಮಚದಷ್ಟು ನಾನು ವೆನಿಲಾ ಎಕ್ಸ್ಟ್ರಾಕ್ಟರನ್ನು ಆ್ಯಡ್ ಮಾಡ್ತೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾನು 1/4 ಚಮಚದಷ್ಟು ಸೋಡಿಯಂ ಬೈಕಾರ್ಬನೇಟ್ ಮತ್ತು ಅರ್ಧ ಚಮಚದಷ್ಟು ಸೋಡಾ, ಬೇಕಿಂಗ್ ಸೋಡಾ ಅಂತ ಹೇಳ್ತಾರೆ, ಇದನ್ನು ಹಾಕಿ ನಾನು ಮಿಕ್ಸ್ ಮಾಡ್ತೇನೆ. ಬೇಕಿಂಗ್ ಸೋಡಾ ಮತ್ತು ಸೋಡಿಯಂ ಬೈಕಾರ್ಬನೇಟ್ ಅರ್ಧ ಚಮಚದಷ್ಟು ಹಾಕಿ ನಾನು ಮಿಕ್ಸ್ ಮಾಡಿದ್ದೇನೆ. ಇವಾಗ ಫೈನಲ್ ಸ್ಟೆಪ್ ಏನಂದರೆ 3 ಟೈಪ್ ಇದ್ದು ನಾನು ಯಾವುದೆಲ್ಲ ಫ್ಲೋರ್ ಇಟ್ಟಿದ್ದೇನೆ ಆವಾಗ ನಾನು ಹೇಳಿದ ಹಾಗೆ ಗ್ಲೂಟಿನ್ ಫ್ರೀ ಫ್ಲೋರ್ ಮತ್ತು ಆಲ್ಮಂಡ್ ಫ್ಲೋರ್ ಮತ್ತು ಡೆಸಿಕೇಟೆಡ್ ಕೋಕೋನಟ್, ಈ 3ಅನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡಬೇಕು. ನೀರು ಕಮ್ಮಿ ಆದರೆ ಸ್ವಲ್ಪ ಅಂದಾಜಷ್ಟು ನೋಡಿ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಕೇಕಿದ್ದು ಬ್ಯಾಟರ್ ರೆಡಿ ಆಗಿದೆ, ಚೆನ್ನಾಗಿ ವಿಸ್ಕ್ ಮಾಡಿ ಇಟ್ಟಿದ್ದೇನೆ. ನಾನೀಗ ಅದನ್ನು ಕೇಕಿದ್ದು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಹೀಗೆ ಸ್ಲೋ ಆಗಿ ಕೇಕ್ ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಬೇಕು. ಕೇಕ್ ಬ್ಯಾಟರನ್ನು ನಾನು ಕೇಕ್ ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಸೆಟ್ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ ನಾನು ಓವನನ್ನು ಮೊದಲೇ 180 ಡಿಗ್ರಿಗೆ ಸೆಟ್ ಮಾಡಿ ಪ್ರೀಹೀಟ್ ಮಾಡಿ ಇಟ್ಟಿದ್ದೇನೆ. ಇವಾಗ ಬ್ಯಾಟರನ್ನು ನಾವು ಓವನ್ ಒಳಗೆ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಒಂದು 20 to 25 ಮಿನಿಟ್ಸ್ ಅಷ್ಟು ಇಡೋಣ. ನಡುವಲ್ಲಿ ನಾವು ಚೆಕ್ ಮಾಡಬೇಕಾಗ್ತದೆ ಕುಕ್ ಆಗಿದೆ ಅಲ್ವಾ ಅಂತ. ಸೊ ಗೈಸ್, ಫೈನಲಿ ಕೇಕ್ ರೆಡಿಯಾಗಿದೆ. ಇವಾಗ ಕೇಕನ್ನು ನಾವು ಟರ್ನ್ ಮಾಡಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ. ಅರ್ಧ ಕೇಕ್ ಫೈನಲಿ ಟರ್ನ್ ಮಾಡುವಾಗ ಈ ಥರ ಬಂದಿದೆ. ಈ ಥರ ಬೇಕಿಂಗ್ ಶೀಟ್ ಪೇಪರನ್ನು ನಾನು ತೆಗೆದಿದ್ದೇನೆ ನೋಡಿ, ಕೇಕ್ ರೆಡಿಯಾಗಿದೆ, ಈ ಥರ ಬಂದಿದೆ. ಸೊ ಗೈಸ್, ಫೈನಲಿ ನಂದು ಕೇಕ್ ರೆಡಿಯಾಗಿದೆ. ಐ ಹೋಪ್ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟವಾಗಿದೆ ಅಂತ. ಇನ್ ಕೇಸ್ ನಿಮಗೆ ಇಷ್ಟವಾದಲ್ಲಿ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.